నా పేరు జయసింహారెడ్డి అండి. నా వయసు 32 సంవత్సరాలు. మాది కటకిందపల్లి గ్రామము, అనంతపురం మండలము. నేను వృత్తిరీత్యా హైదరాబాద్లో ఉంటుండే. అక్కడ నాకు ఆరోగ్యం బాగోలేక హాస్పిటల్లో చూపిస్తే దగ్గు, ఆయాసంతో ఊపిరితిత్తుల్లో ఇన్ఫెక్షన్ అని చెప్పారు. అక్కడ దాదాపుగా 4 రోజులు చూపించాను, కాకపోతే తగ్గలేదు. మరి మా అత్తయ్య, మా మామవారు ఇక్కడికి అనంతపురం ఇక్కడ చూపిద్దాం రాకేష్ సార్ దగ్గర కంటే ఇక్కడ వచ్చాను. 4 రోజుల నుంచి ట్రీట్మెంట్ తీసుకుంటున్నాను. ఇప్పుడు బాగా రికవర్ అయ్యి బాగా హెల్తీగా ఉన్నాను. ఇప్పుడు సార్ బాగా చాలా జాగ్రత్తగా చూశారు. చాలా ఫ్రెండ్లీగా ఉంటారు సార్. మా అందరితో పేషెంట్లతో చాలా ఫ్రెండ్లీగా ఉండి చాలా బాగా చూశారు. ಮಂದುಲು ಬಾಗ ಟೈಮ್ ಟು ಟೈಮ್ ಮಂದುಲು ವಾಡೋದ ವల్ల నాకు బాగా ಕ್ಯೂರ್ ಅయింది. ಸೊ ಜಯಸಿಂಹಗೆ ಏನಾಯ್ತಂದ್ರೆ ಅವನು ಮಲ್ಕೊಂಡ್ರೆ ಕೆಮ್ಮು ಬರ್ತಾ ಇತ್ತು, ನಡೆದ್ರೆ ಆಯಾಸ ಬರ್ತಾ ಇತ್ತು, ಸ್ವಲ್ಪ ದೂರ ನಡೆದ್ರೆ ಆಯಾಸ ಬಂದು ಕುತ್ಕೊಳ್ಳೋದು, ಆ ತರ ಎಲ್ಲ ತೊಂದರೆ ಇತ್ತು. ಅವನು ಹೋಗ್ಬಿಟ್ಟು ತೋರ್ಸಿದ್ರೆ ಉಸಿರಾಟಕ್ಕೆ ತೊಂದರೆ ಇದೆ, ಅಂದ್ರೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತ ಮೆಡಿಸಿನ್ ತಗೊಳ್ತಾನೆ ಇದ್ದಾನೆ 20 ದಿನದಿಂದ. ಸೊ ಅದು ಯಾವಾಗಾದ್ರೂ ಇರ್ಲಿ, ಯಾರಾದ್ರೂ ಇರ್ಲಿ, ನಡೆದಾಗ ಆಯಾಸ ಇದ್ರೆ, ಮಲ್ಕೊಂಡಾಗ ಕೆಮ್ಮು ಬಂದ್ರೆ, ಮಲ್ಕೊಂಡಾಗ ಆಯಾಸ ಬಂದು ಕುತ್ಕೊಳ್ಳೋದು ಆ ತರ ಇದ್ರೆ ಯಾವಾಗ್ಲೂ ಅದು ಹಾರ್ಟ್ ಪ್ರಾಬ್ಲಮ್ ನಿಂದ ಇರ್ಬೋದು. ಸೊ ಬಂದು ತೋರ್ಸಿದ್ಮೇಲೆ ಹಾರ್ಟ್ ಫಂಕ್ಷನ್ 25% ಇತ್ತು. ಸೊ ಮೆಡಿಸಿನ್ಸ್ ಎಲ್ಲ ಕೊಟ್ವಿ. ಅವ್ನು ಬಂದಾಗ ಹಾರ್ಟ್ BP ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಮೆಡಿಸಿನ್ ಕೊಟ್ಮೇಲೆ ಅವನು ಚೆನ್ನಾಗಾದ. ಈಗ ಆಯಾಸ ಇಲ್ಲ, ನಡಿಬಹುದು, ಮಲ್ಕೊಂಡ್ರೆ ಗಸ ಇಲ್ಲ. ಮತ್ತೆ ಹಾರ್ಟ್ ಫಂಕ್ಷನ್ ಕೂಡ 25% ಇದ್ದಿದ್ದು 50% ವರೆಗೂ ಇಂಪ್ರೂವ್ ಆಗಿದೆ. ಇನ್ನೂ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಡಾಕ್ಟರ್ ಹೇಳಿದ ಅಡ್ವೈಸ್ ಫಾಲೋ ಮಾಡ್ಬೇಕು. ಸೊ 3 ಜನ ಇಂಪಾರ್ಟೆಂಟ್ ಈ ಟ್ರೀಟ್ಮೆಂಟ್ ಅಲ್ಲಿ. ನಾನು, ಒಂದು ಜಯಸಿಂಹ ಅವ್ರ ಮನೆಯವರು. ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು. ಡಾಕ್ಟರ್ ಹೇಳಿದ ಇನ್ಸ್ಟ್ರಕ್ಷನ್ ಕರೆಕ್ಟ್ గా ಫಾಲೋ ಆದ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಹಾರ್ಟ್ ಫೇಲ್ಯೂರ್ ಬಂದಿದೆ, ಹಾರ್ಟ್ ವೀಕ್ ಆಗಿದೆ ಅನ್ನೋ ಸರ್ಕಿ ಏನೋ ಆಗಿದೆ ಅಂತ ಏನಿಲ್ಲ. ಸೊ ಟ್ರೀಟ್ಮೆಂಟ್ ಆಗಿ ಕರೆಕ್ಟ್ ಮಾಡಿದ್ರೆ ಸ್ವಲ್ಪ ಜನದಲ್ಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು. ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಶಸ್ತ್ರಚಿಕಿತ್ಸೆಯ ಸಮಸ್ಯೆಗಳಿದ್ದರೆ ಶ್ರೀ ಸ್ವರ ಆಸ್ಪತ್ರೆಯನ್ನು ಸಂಪರ್ಕಿಸಿ.